ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರಾ ಕನ್ನಡಕವರ ರೀಲೋಡ್ ಚಾನಲಿಂದ ಇವತ್ತು ಒಂದು ಒಳ್ಳೆಯ ಕನ್ಸ್ಟ್ರಕ್ಷನ್ ಮಟೀರಿಯಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈಸಿ ಬ್ಲಾಕ್ಸ್ ಅಂತ. ಸಾಮಾನ್ಯವಾಗಿ ನಮ್ಮ ಚಾನಲ್ಗಳಲ್ಲಿ ನಿಮಗಾಗಿ ವಿಶೇಷವಾದಂತಹ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ಗಳನ್ನ ತರ್ತಾ ಇರ್ತೀವಿ. ಅಂಥದ್ದೇ ಒಂದು ವಿಡಿಯೋನ ಇವತ್ತು ನಿಮಗಾಗಿ ಪಿಕ್ ಮಾಡಿದ್ದೀನಿ ನಾನು. ಇಲ್ಲಿ ಈಸಿ ಬ್ಲಾಕ್ಗಳ ಬಗ್ಗೆ ನೋಡೋಣ. ಏನಿದು ಬ್ಲಾಕ್ಗಳು, ಇವುಗಳಿಂದ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಬ್ಲಾಕ್ಗಳನ್ನ ಕನ್ಸ್ಟ್ರಕ್ಷನ್ಗೆ ಬಳಸೋದ್ರಿಂದ ಇರುವಂತಹ ಮುಖ್ಯವಾದಂತಹ ಲಾಭ ಏನು ಅಂದ್ರೆ 30% ಆಫ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಿದೆ ಅಲ್ಲ ಅದು ಕಮ್ಮಿ ಆಗುತ್ತಂತೆ. ಮತ್ತೆ ಒಂದು 50% ಅಷ್ಟು ಡೆಡ್ ಲೋಡ್ ಏನ್ ಬೀಳುತ್ತೆ ನಮ್ಮ ಸ್ಟ್ರಕ್ಚರ್ ಮೇಲೆ, ನಮ್ಮ ಏನ್ ಪಾಯ ಅಂತೀವಿ ನಾವು ಅದ್ರ ಮೇಲೆ, ಬೇಸ್ ಮೇಲೆ ಏನು ವೇಟ್ ಬೀಳುತ್ತಲ್ಲ ಆ ವೇಟ್ ಕಮ್ಮಿ ಆಗುತ್ತಂತೆ. ಇದು ಇಂಟರ್ಲಾಕಿಂಗ್ ಬ್ರಿಕ್ಸ್ ಆಗಿರುತ್ತೆ. ಇದ್ರ ಮಧ್ಯ ಸಿಮೆಂಟ್ ಗಳನ್ನ ಹಾಕಿ ಇವುಗಳನ್ನ ಲಾಕ್ ಮಾಡ್ಬೇಕು ಅಂತಿಲ್ಲ. ಕಂಪನಿ ಕಡೆಯಿಂದ ನಿಮ್ಗೆ ಅಡೆಸಿವ್ ಕೊಡ್ಲಾಗುತ್ತೆ. ಅಡೆಸಿವ್ ಹಾಕಿ ಬ್ರಿಕ್ ಗಳನ್ನ ನೀವು ಫಿಕ್ಸ್ ಮಾಡಬಹುದು. ಒಂದು ಎರಡನೇದು, ಇದಕ್ಕೆ ಪ್ಲಾಸ್ಟ್ರಿಂಗ್ ಬೇಕಿಲ್ವಂತೆ. ಯೂಶ್ವಲಿ ತುಂಬಾ ಖರ್ಚಾಗೋದು ಪ್ಲಾಸ್ಟ್ರಿಂಗು, ಅದ್ರ ಮೇಲೆ ಪುಟ್ಟಿ, ಅದ್ರ ಮೇಲೆ ಪೇಂಟು ಅಂತ. ಹಾಗಂತ ಇದ್ರ ಮೇಲೆ ಮಾಡಕ್ಕಾಗಲ್ಲ ಅಂತಲ್ಲ, ಮುಂದೆ ನೋಡ್ತಾ ಹೋಗೋಣ ಇದ್ರ ಬಗ್ಗೆ, ವಿಶೇಷತೆಗಳ ಬಗ್ಗೆ. ಬಟ್ ಇದು ಏನು ಅಂದ್ರೆ ನೀವು ಹಾಗೆ ವಾಲನ್ನ ಕಟ್ಟಿ ಹಾಗೆ ಬಿಡಬಹುದಂತೆ. ಸೊ ಬನ್ನಿ ಇದರ ಫೀಚರ್ಸ್ ಗಳನ್ನ ನೋಡ್ಕೊಂಡು ಬರೋಕ್ಕಿಂತ ಮೊದಲು ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಕಂಪನಿ ಈಸಿ ಬ್ಲಾಕ್ ಅಂತ. ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತುಮಕೂರಲ್ಲಿದೆ. ಇವರ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಏನಿದೆ ಅದು ಬೆಂಗಳೂರಿನ ಬನಶಂಕರಿಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ನಿಮ್ಗೆ ಬ್ರಿಕ್ ಬೇಕಿದ್ದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಬ್ರಿಕ್ ನ ಫೀಚರ್ಸ್ ಗಳ ವಿಚಾರಕ್ಕೆ ಬಂದ್ರೆ, ಬ್ರಿಕ್ ಗಳನ್ನ ಡ್ರೈ ಆಶ್ ಮತ್ತು ಪಾಂಡ್ ಇಂದ ಮಾಡಲಾಗಿರುತ್ತೆ. ಸೈಜ್ ಗಳ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಿಮ್ಗೆ 2 ಸೈಜ್ ಅಲ್ಲಿ ಅವೈಲೇಬಲ್ ಇದೆ. 16 ಇಂಚಸ್ಗೆ 8 ಇಂಚು ಮತ್ತೆ 6 ಇಂಚಿನ ಸೈಜ್ ಅಲ್ಲಿ ಒಂದು ಬಂದ್ರೆ, 12 ಇಂಚಿಗೆ 8 ಇಂಚು ಮತ್ತೆ 6 ಇಂಚು ಈ ಸೈಜ್ ಅಲ್ಲಿ ಬರುತ್ತೆ. 2 ಕಲರ್ ಆಪ್ಷನ್ ಅವೈಲೇಬಲ್ ಇದೆ. ಇಲ್ಲಿ ಸಿಮೆಂಟ್ ಗ್ರೇ ಮತ್ತೆ ಮತ್ತೊಂದು ಬ್ರಿಕ್ ರೆಡ್. ಬ್ರಿಕ್ ರೆಡ್ ನ ಆಕ್ಚುಲಿ ಇದೇ ಸಿಮೆಂಟ್ ಗ್ರೇ ಕಲರ್ಗೆ ಡೈ ಅನ್ನ ಹಾಕಿ ಈ ಕಲರ್ ನ ತರಲಾಗುತ್ತೆ. ಸೊ ಬ್ರಿಕ್ ರೆಡ್ ಇದ್ರೆ ನೀವು ಇದಕ್ಕೆ ಪ್ಲಾಸ್ಟಿಂಗ್ ಕೂಡ ಮಾಡೋದು ಬೇಡ. ನೀವು ಮನೆಯ ವಾಲ್ ಗಳನ್ನ ಬ್ರಿಕ್ ಫಿನಿಶ್ ಅಲ್ಲಿ ಬೇಕು ಅಂತ ಅಂದ್ರೆ, ಅಥವಾ ಕಂಪೌಂಡ್ ವಾಲ್ ಗಳಿರ್ಬೋದು, ಎಲ್ಲೇ ಇರ್ಬೋದು, ಬ್ರಿಕ್ ಫಿನಿಶ್ ಅಲ್ಲಿ ಬೇಕು ಅಂದ್ರೆ ಈ ರೆಡ್ ಕಲರ್ ಏನು ಬ್ರಿಕ್ ಬರ್ತಾ ಇದೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ಇದನ್ನ ಒಂದು ಇಟ್ಟಿಗೆನ, ಒಂದು ಬ್ಲಾಕ್ ಅನ್ನ ಮಧ್ಯಕ್ಕೆ ಕಟ್ ಮಾಡಿದ್ದಾರೆ ಕ್ರಾಸ್ ಆಗಿ. ಹಾಗೆ ಕಟ್ ಮಾಡಿದಾಗ ನೀವು ಒಳಗಡೆ ಅದು ಹೇಗಿದೆ ಅಂತ ನೋಡಬಹುದು. ಒಳಗಡೆ ಕೂಡ ಅದು ಸಾಲಿಡ್ ಇದೆ, ಲೈಟ್ ವೇಟ್ ಇದೆ, ಬಟ್ ಸಾಲಿಡ್. ಈಸಿ ಬ್ಲಾಕ್ಸ್ ಏನಿದೆ ಅಲ್ಲ ಇವು ವಾಟರ್ ಪ್ರೂಫ್ ಆಗಿರುತ್ತೆ. ನೀವು ನೋಡ್ಬೋದು, ಅವ್ರು ನೀರು ಹಾಕಿ ತೋರಿಸ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ 2 ಅವರ್ ಬಿಟ್ಟು ಬಂದ್ರೆ ನೀರು ಹಂಗೆ ಇರುತ್ತೆ ಅಂತ. ನೀವು ಕೇಳ್ಬೋದು 24 ಗಂಟೆ ಬಿಟ್ಟು ಬಂದ್ರೆ ಏನು ಅಂತ. 24 ಗಂಟೆ ಬಿಟ್ಟು ಬಂದ್ರು ಅದೇನು ಅಬ್ಸರ್ವ್ ಮಾಡಲ್ಲ. ಬಟ್ ಏನು ಅಂದ್ರೆ ನೀರು ಅವಾಪರೇಟ್ ಆಗಬಹುದು ಅಷ್ಟೇ ಬಿಟ್ರೆ, ಈ ವಾತಾವರಣದಲ್ಲಿ ಎವಾಪರೇಟ್ ಆಗ್ಬೋದು ಅಷ್ಟೇ ಬಿಟ್ರೆ, ಅದು ಯಾವುದೇ ಕಾರಣಕ್ಕೂ ಬ್ರಿಕ್ ನೀರು ತಗೊಳ್ಳಲ್ಲ. ಯಾಕಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಕ್ಯೂರಿಂಗ್ ಮಾಡಿರ್ತಾರೆ. ಮತ್ತೆ ಅದು ವಾಟರ್ ಗೀಟರ್ ತಗೊಂಡು ಮಾಯಿಶ್ಚರ್ನ ಹೀರ್ಕೊಂಡು ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನೀವು ಮಲೆನಾಡು ಭಾಗದಲ್ಲಿ ಇರಿ, ಎಲ್ಲೇ ಹೆಚ್ಚು ಮಳೆ ಬರುವ ಜಾಗದಲ್ಲಿ, ಕಡಿಮೆ ಮಳೆ ಬರುವ ಜಾಗದಲ್ಲಿ ಇರಲಿ, ವಾಲ್ಗೆ ಪ್ಲಾಸ್ಟ್ರಿಂಗ್ ಬೇಕಾಗೋದಿಲ್ಲ. ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಇದಕ್ಕೆ ಪ್ಲಾಸ್ಟ್ರಿಂಗ್ ಬೇಕಾಗೋದಿಲ್ಲ. ಸೊ ಇದನ್ನ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಅಂದ್ರೆ, ನಿಮ್ಗೆ ಇಲ್ಲ ಈಸಿ ಬ್ಲಾಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವ್ರದೇ ಟ್ರೈನ್ ಲೇಬರ್ಸ್ ಇರ್ತಾರೆ, ಅವರು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾರೆ. ಇಲ್ಲ ಬೇಡ ನಮ್ದೇ ವ್ಯೂರ್ ಇದ್ದಾರೆ, ಲೇಬರ್ಸ್ ಇದ್ದಾರೆ ಅಂದ್ರೆ ಅವ್ರ ಕಡೆಯಿಂದ ನಿಮ್ಗೆ ಲೇಬರ್ಸ್ಗೂ ಕೂಡ ಕನ್ಸ್ಟ್ರಕ್ಷನ್ ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ. ನೀವಿಲ್ಲಿ ಎಕ್ಸಿಬಿಷನ್ ನಲ್ಲಿ ಹಾಕಿರುವಂತಹ ಗೋಡೆಯನ್ನ ನೋಡಬಹುದು. 8 ಇಂಚು ಅಳತೆಯ ಒಂದು ಗೋಡೆ ಇದೆ. 8 ಇಂಚ್ ಥಿಕ್ನೆಸ್ ಅಲ್ಲಿ ಗೋಡೆಯನ್ನ ಕಟ್ಟಿದ್ದಾರೆ. 36 ಫೀಟ್ ನಷ್ಟು ಲೆಂತ್ ಆಗಿ ಉದ್ದವಾದಂತಹ ಈ ಗೋಡೆಯನ್ನ ಎಕ್ಸಿಬಿಷನ್ ಸೆಂಟರ್ ಒಳಗಡೆ ಕಟ್ಟಿದ್ದಾರೆ. ಯಾವುದೇ ರೀತಿಯ ಫೌಂಡೇಶನ್ ಏನು ಹಾಕದೆ ಡೈರೆಕ್ಟ್ ಆಗಿ ಕಟ್ಟಿರುವಂತದ್ದು. ಆದ್ರೂ ಕೂಡ ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ. ಸೊ ನೀವು ಒಂದು ಸ್ಟ್ರಕ್ಚರ್ ಒಳಗಡೆ ಇದನ್ನ ಯೂಸ್ ಮಾಡ್ತೀರಾ ಅಂದ್ರೆ ವರ್ಷಾನುವರ್ಷ ಏನು ಆಗೋದಿಲ್ಲ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ನೋಡುವಂತದ್ದು, ಈ ತರ ಒಂದು ಏನು ರೆಡಿಮೇಡ್ ಬ್ರಿಕ್ಸ್ ಗಳನ್ನ ತಗೊಂಡ್ರೆ ಆಗುವಂತಹ ಸಮಸ್ಯೆಗಳು ಏನಾಗಬಹುದು ಅಂತ ಅಂದ್ರೆ, ಒಂದು ಪ್ಲಂಬಿಂಗ್ ಲೈನ್ ಗಳನ್ನ ತಗೊಂಡು ಹೋಗೋದು ಪ್ರಾಬ್ಲಮ್ ಆಗ್ಬಹುದು. ಇಲ್ಲ ಎಲೆಕ್ಟ್ರಿಕಲ್ ವೈರಿಂಗ್ ಏನಿರುತ್ತಲ್ಲ ಅದಕ್ಕೆ ಪೈಪ್ ಗಳನ್ನ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ನೋಡಿದ್ರೆ, ಇಲ್ಲ ಈಸಿಲಿ ನೀವು ಇದನ್ನ ಗ್ರೂ ಮಾಡ್ಕೊಳ್ಬಹುದು. ಗ್ರೂ ಮಾಡಿ ಅದ್ರೊಳಗಡೆ ಪ್ಲಂಬಿಂಗ್ ಲೈನ್ ತಗೊಂಡು ಮೇಲ್ಗಡೆ ಮೆಶ್ ಹಾಕಿ ಅದ್ರ ಮೇಲೆ ಪುಟ್ಟಿ ಅಥವಾ ಸಿಮೆಂಟ್ ಏನಾದ್ರೂ ಹಾಕಿ ಕ್ಲೋಸ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ನೋಡ್ಬೋದು, ಅದು ಡೆಮೋ ಕೂಡ ಅಲ್ಲಿ ಮಾಡಿಟ್ಟಿದ್ದಾರೆ. ಇನ್ನೊಂದೇನು ಅಂದ್ರೆ, ಇವಾಗ ಏನ್ ಯೋಚನೆ ಬರುತ್ತೆ ಅಂದ್ರೆ, ನಮ್ಗೆ ಬ್ರಿಕ್ ಫಿನಿಶ್ ಬೇಡಪ್ಪ, ರೆಡ್ ಬ್ರಿಕ್ ಫಿನಿಶ್ ಇರ್ಬೋದು ಅಥವಾ ಸಿಮೆಂಟ್ ಬ್ಲಾಕ್ ತರ ಫಿನಿಶ್ ಇರ್ಬೋದು, ಆತರ ಬೇಡ ಅಂದ್ರೆ ನೀವು ಡೈರೆಕ್ಟ್ ಆಗಿ ಪುಟ್ಟಿ ಮಾಡಿ. ಹೌದು, ನೀವು ಯಾವುದೇ ಪ್ಲಾಸ್ಟ್ರಿಂಗ್ ಮಾಡಬೇಕಾಗಿಲ್ಲ. ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ ವಾಲ್. ಆಮೇಲೆ ಅದ್ರ ಮೇಲೆ ಪುಟ್ಟಿ ಮಾಡ್ಬೋದು. ಚಂದ ಫಿನಿಶ್ ಇರುವ ಹಾಗೆ ಪುಟ್ಟಿ ಮಾಡಿದ್ರೆ ಬುಟ್ಟಿ ಕಿತ್ಕೊಂಡು ಕೂಡ ಬರೋದಿಲ್ಲ. ಅದನ್ನ ಮಾಡಿ ವಾಲ್ನ ಮಾಡಿದ್ದಾರೆ ನೋಡಿ. ಇಲ್ಲಿ ಈ ಎಕ್ಸಿಬಿಷನ್ ನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ ವಾಲ್ ಮೇಲೆ ಪುಟ್ಟಿ ಮಾಡಿರೋದನ್ನ ನೀವು ಇವಾಗ ನೋಡ್ತಾ ಇದ್ದೀರಾ.
ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇರೋದು ವಿಂಡೋ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಅದು ಅಷ್ಟೇ, ನಾವು ಹೇಗೆ ರೆಗ್ಯುಲರ್ ಬ್ರಿಕ್ಸನ್ನ ಯೂಸ್ ಮಾಡ್ತಾ ಇದೀವಿ ಹಾಗೇನೇ ಯೂಸ್ ಮಾಡುವಂಥದ್ದು. ಅದರಲ್ಲೆಲ್ಲ ಏನು ಬ್ರಹ್ಮವಿದ್ಯೆ ಅಂತ ಏನಿಲ್ಲ. ಬ್ರಿಕ್ಸ್ ಥರನೇ ಇರುತ್ತೆ, ಇಂಟರ್ಲಾಕಿಂಗ್ ಬ್ರಿಕ್ಸ್ ಆದರೂ ಕೂಡ ರೆಗ್ಯುಲರ್ ಬ್ರಿಕ್ಸ್ ಥರನೇ ಇದ್ರ ಮೇಲೂ ನೀವು ವಿಂಡೋಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಹಾಗಾದರೆ ಒಂದು ಬ್ರಿಕ್ನ ವೇಟ್ ಎಷ್ಟು ಬರುತ್ತೆ? ಸುಮಾರು ಒಂದು 11ರಿಂದ 12 kg ಬರುತ್ತೆ. ಈ ಕಡೆ ನೋಡ್ಬೋದು ವಾಲ್ ಮೇಲೆ ಪುಟ್ಟಿ ಮಾಡಿದ್ದಾರೆ, ಬ್ರಿಕ್ಸಿಂದ ವಾಲ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಪುಟ್ಟಿ ಮಾಡಿದ್ದಾರೆ, ಅದ್ರ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ, ಡೈರೆಕ್ಟ್ ಪೇಂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ಅಷ್ಟೆಲ್ಲ ಮುಂದೆ ನೋಡ್ತಾ ಹೋಗ್ಬೋದು. ವಿಂಡೋ ಇನ್ಸ್ಟಾಲೇಷನ್ ನೋಡಿದ್ವಿ, ಇಲ್ಲಿ ಡೋರ್ನು ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿಂದ ಹೊರಗೆ ಬಂದರೆ ನೀವು ವಾಲ್ನ ನೋಡ್ಬೋದು. ವಾಲ್ ಫಿನಿಶಿಂಗ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಇದನ್ನ ಏನಿಲ್ಲ, ಬ್ರಿಕ್ನ ಮೇಲ್ಗಡೆ ರಫ್ ಮಾಡಿದ್ದಾರೆ. ಬ್ರಿಕ್ನ ಮೇಲ್ಗಡೆ ಒಂದು ಹಾಸು ರಫ್ ಮಾಡಿರೋದ್ರಿಂದ ನಿಮಗೆ ಲ್ಯಾಟ್ರೈಟ್ ಸ್ಟೋನ್ಗಳ ಫಿನಿಶಿಂಗ್ ಕೂಡ ಈ ಒಂದು ಬ್ರಿಕ್ಕಲ್ಲಿ ನೀವು ಅಚೀವ್ ಮಾಡ್ಬೋದು. ಮುಂದೆ ನೋಡ್ಬೋದು ಇಲ್ಲಿ ವಾಲಲ್ಲಿ ಆ ಕಡೆ ನಾವು ವಾಲ್ ಪುಟ್ಟಿ ಮಾಡಿದ್ದು ನೋಡಿದ್ವಿ, ಇನ್ನೊಂದು ಪುಟ್ಟಿ ಮೇಲೆ ಪೇಂಟ್ ಮಾಡಿದ್ದು ನೋಡಿದ್ವಿ. ಇಲ್ಲಿ ಟೆಕ್ಸ್ಚರ್ ಪೇಂಟಿಂಗ್ ಕೂಡ ಮಾಡಿದ್ದಾರೆ. ಪುಟ್ಟಿ ಮಾಡ್ಬಿಟ್ಟು ಅದ್ರ ಮೇಲೆ ಟೆಕ್ಸ್ಚರ್ ಪೇಂಟಿಂಗ್ ಮಾಡಿದ್ದಾರೆ. ಆ ಫಿನಿಶು ಕೂಡ ಎಕ್ಸಾಕ್ಟ್ ಸಿಮೆಂಟಲ್ಲಿ ಮಾಡಿದ್ರೆ ಹೆಂಗೆ ಬರುತ್ತೆ ಹಾಗೆ ಬಂದಿದೆ. ಇಲ್ಲೇ ನೀವು ಕಾರ್ನರಲ್ಲಿ ನೋಡ್ಬೋದು, ನಿಮ್ಗೆ ಒಳಗಡೆ ಬ್ರಿಕ್ಸ್ ಕಾಣ್ತಾ ಇದೆ, ಯಾವುದೇ ರೀತಿ ಗಿಲಾಯಿ ತಗೊಂಡಿಲ್ಲ. ಮುಂದೆ ನೋಡಿ ನೀವು ಟೈಲ್ಸ್ ಕೂಡ ಹಾಕಿದ್ದಾರೆ. ಈ ಗೋಡೆ ಕಟ್ಬಿಟ್ಟು ಸುಮ್ಮನೆ ಬ್ರಿಕ್ಸ್ ತಗೊಂಡು ಗೋಡೆ ಕಟ್ಬಿಟ್ಟು ಬ್ರಿಕ್ಸ್ ಮೇಲೆ ಟೈಲ್ಸ್ ಕೂಡ ಹಾಕಿದ್ದಾರೆ. ಈ ಟೈಲ್ಸ್ ಕೂಡ ಅಷ್ಟೇ 2x4 ಅಳತೆಯ ಟೈಲ್ಸ್ ಬರ್ತಾ ಇದೆ. ಎಷ್ಟು ದೊಡ್ಡದಾದಂತಹ ಟೈಲ್ಸ್ ಹಾಕ್ಬೋದು. ಅವ್ರು ಹೇಳೋ ಪ್ರಕಾರ ನೀವು ಎಂಜಿನಿಯರಿಂಗ್ ಮಾರ್ಬಲ್ಸ್ ಬರುತ್ತಲ್ಲ 2x8 ಅದನ್ನು ಕೂಡ ಇದ್ರ ಮೇಲೆ ಇನ್ಸ್ಟಾಲ್ ಮಾಡಬಹುದು. ಏನು ಪ್ರಾಬ್ಲಮ್ ಆಗಲ್ಲ. ಡೈರೆಕ್ಟ್ ಆಗಿ ನೀವು ವಾಲ್ ಕನ್ಸ್ಟ್ರಕ್ಟ್ ಮಾಡಿ ಅದ್ರ ಮೇಲೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಕ್ರಿಯೇಟಿವಿಟಿನೂ ಯೂಸ್ ಮಾಡಬಹುದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು, ನಾವು ಸಾಕಷ್ಟು ವಸ್ತುಗಳನ್ನ ಗೋಡೆಗೆ ಹಾಕ್ತೀವಿ, ಟಿವಿ ಹಾಕ್ತೀವಿ, ವಾಲ್ ಮೌಂಟೆಡ್ ಸಾಕಷ್ಟು ಇರುತ್ತೆ, ಇನ್ನೊಂದು ಫೋಟೋ ಫ್ರೇಮ್ಸ್ ಹಾಕ್ತೀವಿ, ಇನ್ನೊಂದು ಕೆಲವೊಂದು ಶೆಲ್ಫ್ಗಳನ್ನು ಹಾಕ್ತೀವಿ. ಅವನ್ನೆಲ್ಲ ಇದಕ್ಕೆ ಹಾಕ್ಬೋದಾ? ಅದನ್ನು ಕೂಡ ಇಲ್ಲಿ ಡೆಮೋ ತೋರಿಸಿದ್ದಾರೆ. ಟಿವಿ ಹಾಕಿದ್ದಾರೆ, ಇಲ್ಲೊಂದು ಶೆಲ್ಫ್ ಹಾಕಿದ್ದಾರೆ. ಶೆಲ್ಫ್ ಮೇಲೆ ಬ್ರಿಕ್ಸ್ಗಳನ್ನ ಇಟ್ಟಿದ್ದಾರೆ. ಸುಮಾರು ಒಂದು 35-40 kg ಅಷ್ಟು ತೂಕದ ಒಂದು 30-35 kg ಅಂತೂ ತೂಕದ ವಸ್ತುವನ್ನ ಇಟ್ಟಿದ್ದಾರೆ. ವಾಲ್ಗೆ ಡ್ರಿಲ್ ಮಾಡಿದ್ದಾರೆ, ಡ್ರಿಲ್ಸ್ಗೆ ನಟ್ ಬೋಲ್ಟ್ಸ್ ಅನ್ನ ಹಾಕಿದ್ದಾರೆ. ಅನ್ಕೊಳ್ಬಹುದು ಈ ರೀತಿಯ ಗೋಡೆಗಳನ್ನ ಕಟ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಯಾರು ಕರಾವಳಿಯವರು ಇರ್ಬೋದು ಅಥವಾ ಯಾರೇ ಇರ್ಬೋದು, ನೀವು ಈ ತರ ಗೋಡೆ ಕಟ್ಕೊಂಡ್ರೆ AC ಹಾಕಾಗತ್ತಾ? ಅಫ್ಕೋರ್ಸ್ AC ಕೂಡ ವಾಲ್ ಮೌಂಟ್ ಮಾಡ್ಬೋದು ನೀವು. ಮುಂದೆ ನೋಡ್ಬೋದು ಇಲ್ಲಿ ವೈರಿಂಗ್ ಪೈಪ್ಗಳನ್ನ ನೀವು ನೋಡ್ಬೋದು. ಮುಂದೆ ಸ್ವಿಚ್ ಬೋರ್ಡ್ ಅನ್ನು ಕೂಡ ನೀವು ವಾಲ್ ಅಲ್ಲಿ ಒಂದು ಹೋಲ್ ಮಾಡಿ ಸ್ವಿಚ್ ಬೋರ್ಡ್ ನ ಹೇಗೆ ಇನ್ಸ್ಟಾಲ್ ಮಾಡ್ತಾರಲ್ಲ ಅದನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ಈ ಎಕ್ಸಿಬಿಷನ್ ಅಲ್ಲಿ ನಮ್ಗೆ ಏನ್ ಡೌಟ್ಸ್ ಬರುತ್ತಾ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ರೆಡಿ ಮಾಡಿಟ್ಟಿದ್ದಾರೆ ಅಷ್ಟು ನೀಟಾಗಿ. ಸೊ ಇದನ್ನ ನೀವು ಕೂಡ ಮನೇಲಿ ಮಾಡ್ಕೊಳ್ಬಹುದು. ನೀವು ಇಲ್ಲಿ ವಾಲ್ ಫಿನಿಶಿಂಗ್ ನ ನೋಡಬಹುದು, ಎಷ್ಟು ಕ್ಲಿಯರ್ ಬಂದಿದೆ ಅಂದ್ರೆ, ಎಷ್ಟು ಯಾವುದೇ ರೀತಿ ಉಬ್ಬು ತಗ್ಗುಗಳಿಲ್ಲ. ಬ್ರಿಕ್ಸ್ ಗಳು ಇಂಟರ್ಲಾಕಿಂಗ್ ಅಲೈನ್ ಡೈಮೆನ್ಷನ್ ಅಲ್ಲಿ ಇರೋದ್ರಿಂದ ಈ ಕ್ಲೀನ್ ಫಿನಿಶಿಂಗ್ ಅನ್ನ ಕೊಡುತ್ತೆ ಅಂತ ಹೇಳ್ಬಹುದು. ಇನ್ನು ವಿಂಡೋ ಮೇಲೆ ನೋಡ್ತಾ ಇದ್ರಲ್ಲ, ಅಲ್ಲಿ ಪ್ರೀಕಾಸ್ಟ್ ಲಿಂಟಲ್ ಗಳನ್ನ ಯೂಸ್ ಮಾಡಿದಿದೆ. ಅದು ಇವ್ರ ಹತ್ರನೇ ಸಿಗುತ್ತೆ, ಇಲ್ಲ ಕೂಡ ನಿಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಪ್ರೀಕಾಸ್ಟ್ ಆಲ್ರೆಡಿ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಬಹುದು. ವಿಂಡೋದ ಕೆಳಭಾಗದಲ್ಲಿ ನೀವು ನೋಡಬಹುದು, ಇವರು ಏನು ಬ್ಲಾಕ್ ಅಡೆಸಿವ್ ಕೊಡ್ತಾರಲ್ಲ ಅದನ್ನೇ ಹಾಕಿ ಆ ವಿಂಡೋ ಫ್ರೇಮ್ ನ ಕಾರ್ನರ್ ಗಳಲ್ಲಿ ಏನು ಗ್ಯಾಪ್ ಬರುತ್ತಲ್ಲ ಅದನ್ನ ಫಿಲ್ ಮಾಡಿದ್ದಾರೆ. ಪ್ರೈಸಿಂಗ್ ನ ವಿಚಾರಕ್ಕೆ ಬಂದ್ರೆ, ನಿಮ್ಗೆ 6 inches ಬ್ಲಾಕ್ ನ ತಗೊಳ್ತೀರಾ ಅಂದ್ರೆ 140 ರೂಪಾಯಿ ವಿತ್ ಇನ್ಸ್ಟಾಲೇಷನ್ ಆಗುತ್ತೆ ಪರ್ ಬ್ಲಾಕ್. ಹಾಗೇನೆ 8 inches ಹೋಗ್ತೀರಾ ಅಂದ್ರೆ ನಿಮಗೆ 170 rupees ವಿತ್ ಇನ್ಸ್ಟಾಲೇಷನ್ ಆಗುತ್ತೆ. ಇನ್ನೊಬ್ಬ ಇಲ್ಲ ನಿಮಗೆ ಬರೀ ಬ್ಲಾಕ್ಸ್ ಮಾತ್ರ ತಗೊಳ್ತೀರಾ ಅಂದ್ರೆ, ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೋತೀವಿ ಅನ್ನೋದಾದ್ರೆ ನಿಮ್ಗೆ ಪರ್ ಬ್ಲಾಕ್ 80 rupees ಬೀಳುತ್ತೆ. ಇಲ್ಲ ನೀವು ರೆಡ್ ಕಲರ್ ಹೋಗ್ತೀರಾ ಅಂದ್ರೆ ಅದು 25 rupees ಎಕ್ಸ್ಟ್ರಾ ಆಗುತ್ತೆ. ಇವು ಪೇಟೆಂಟೆಡ್ ಬ್ರಿಕ್ಸ್ ಆಗಿದೆ. ಇನ್ನು ಇವುಗಳ ಕ್ಯೂರಿಂಗ್ ವಿಚಾರಕ್ಕೆ ಬಂದ್ರೆ, ಇವುಗಳನ್ನ ನ್ಯಾಚುರಲ್ ಆಗಿ 28 days ಕ್ಯೂರಿಂಗ್ ಮಾಡಲಾಗುತ್ತೆ. ಯಾವುದೇ ರೀತಿಯ ಕೆಮಿಕಲ್ ಕ್ಯೂರಿಂಗ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಕ್ಯೂರಿಂಗ್ ಮಾಡೋದಿಲ್ಲ. ಹಾಗಾಗಿ ನೀವು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಯಾವುದೇ ರೀತಿಯ ಕ್ಯೂರಿಂಗ್ ನ ನೆಸೆಸಿಟಿ ಈ ಬ್ರಿಕ್ಗಳಿಗೆ ಇಲ್ಲ ಅಂತ ಹೇಳಬಹುದು. ಈಸಿ ಬ್ಲಾಕ್ ಅವರ ಡೆಲಿವರಿ ನಿಮಗೆ ಆಲ್ ಓವರ್ ಕರ್ನಾಟಕ ಸಿಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಶಿಪ್ಪಿಂಗ್ ಬಗ್ಗೆ ಇರಬಹುದು ಅಥವಾ ಯಾವುದೇ ಅಡಿಷನಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದಾಗಿತ್ತು ಇವತ್ತಿನ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೊಂದು ಯೂಸ್ಫುಲ್ ಪ್ರಾಡಕ್ಟ್ ಆಗಿರೋದ್ರಿಂದ ವಿಡಿಯೋವನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.